ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಕರದಂಟು ಅಂತಾರೆ ಹಳ್ಳಿ ಕಡೆ, ಇಲ್ಲ ಕಡಲೆ ಹಿಟ್ಟಿನ ಹಲ್ಪಿ ಅಂತಾರೆ, ಆ ಥರ ಮಾಡ್ತಾಯಿದ್ದೀನಿ. ಮಾಡೋಕ್ಕೆ 2 ಕಪ್ ಹಿಟ್ಟಿಗೆ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಮತ್ತು ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ಇದು ಕಸಕಸೆಯನ್ನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋಣ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಬಾಳಿಗೆ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಸಕ್ಕರೆ ಹಾಕ್ಕೊಂಡು ಈ ಸಕ್ಕರೆ ಮುಳುಗೋಷ್ಟೇ ನೀರು ಹಾಕ್ಕೊಂಬಿಡೋಣ. ಇಷ್ಟೇ ಸಾಕು. ಗ್ಯಾಸ್ ಹಚ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನ ಪಾಕ ಮಾಡ್ಕೊಳ್ಳೋಣ. ಇದು ಒಂದೇಳೆ ಪಾಕ ಆದರೆ ಸಾಕು, ಜಾಸ್ತಿ ಏನು ಬೇಡ. ಒಂದೇಳೆ ಪಾಕ ಆದರೆ ಮಿದುವಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಪಾಕ ಬಂದಿದೆ ಅಂತ ನೋಡೋಣ. ಈ ಥರ ಒಂದು ಬಟ್ಲೊಳಗೆ ನೀರು ತೊಗೊಂಡ್ಬಿಟ್ಟು ಇದರಲ್ಲಿ ಹಾಕೋಣ. ಇದು ಇನ್ನೂ ಬಂದಿಲ್ಲ. ತಳಕ್ಕೆ ಕುಂತ್ಬಿಟ್ರೆ ಇದು ಬಂದಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬಂದಿದೆ ಅನಿಸುತ್ತೆ. ಒಂದೇಳೆ ಪಾಕ ಬಂದರೆ ಸಾಕು. ಈ ಥರ ಬಂದರೆ ಒಂದೇಳೆ ಪಾಕ, ಈ ಥರ ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗೆ ನೋಡಿ ಫ್ರೆಂಡ್ಸ್, ಇವಾಗ ಕೆಳಗೆ ಇಳಿದಿದ್ದೀನಿ. ಇದಕ್ಕೆ ಕುಟ್ಟಿಟ್ಕೊಂಡಂಥ ಶುಂಠಿ ಪುಡಿ ಹಾಕ್ಕೊತೀನಿ ಮತ್ತು ಏಲಕ್ಕಿ ಪುಡಿನೂ ಹಾಕ್ಕೊತೀನಿ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಹಿಟ್ಟು ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಮುಗ್ಲಿದ್ರೆ ಹಾಕೋರೆ ಅದು ಗಂಟಿಲ್ದಂಗೆ ಕೈ ಆಡಿಸ್ಕೊಂಬಿಡಿ ಅಷ್ಟೇ. ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನೋಡಿ, ಈ ಥರ ಗಂಟಿಲ್ದನೆ ಕೈ ಆಡಿಸ್ಕೊಂಬಿಡಿ. ಈಗ ಒಂದು ತಾಟಿಗೆ ಹಾಕ್ಕೊಂಬಿಡೋಣ. ಇನ್ನು ಇಲ್ಲ ತಂದ್ರೆ ಇದರಲ್ಲಿ ಬೇಯಕ್ಕೆ ನಿಂತು ನೋಡಿ, ಆಲ್ರೆಡಿ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ನಾ ಮೊದಲೇ ಈ ಥರ ತಾಟಿ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಇಟ್ಕೋರಿ. ನಾನು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಡೋಣ ಇವಾಗ. ತಡ ಮಾಡದೆ ಹಾಕ್ಬಿಡಿ, ಇಲ್ಲ ಅಂತಂದರೆ ಅದು ಬಿಗಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಮಾಡಿಬಿಡಿ. ಇದಕ್ಕೆ ನಾವು ತುರಿದಿಟ್ಕೊಂಡ್ರಂಥ ಕೊಬ್ಬರಿ ಪುಡಿ, ನೀವು ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು. ನೀವು ಕೊಬ್ಬರಿ ಪುಡಿ ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ಇದನ್ನ ಬಿಸಿ ಮಾಡಿಟ್ರುಂತ ಕಸಕಸಿನ ಉದಿಸ್ತಾ ಇದ್ದೀನಿ. ಇದನ್ನೊಂದು 10 ನಿಮಿಷ ಆರೋಕ್ಕೆ ಬಿಟ್ಟ ಮೇಲೆ ಬಿಗಿತೈತೆ. ಆಮೇಲೆ ನಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್ ಕಟ್ ಮಾಡ್ಕೊಂಡ್ರೆ ಆಯ್ತು.
ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಈಗ ಇದನ್ನೊಂದು ಪಿಜ್ಜಾ ಕಟ್ರ ಅಥವಾ ಚಾಕು ಸಹಾಯದಿಂದ ನಮ್ಗೆ ಯಾವ ಸೇಪ್ ಆ ಸೇಪ್ ಕಟ್ ಮಾಡ್ಕೊಂಬಿಡೋಣ. ನಾನು ಶಂಕರಪಾಳೆ ಸೇಪ್ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಬಿಡಿ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ 5 ನಿಮಿಷ ಆಗಿದೆ. ಇವಾಗ ನೋಡೋಣ ಒಂದೊಂದು. ನೋಡಿ ಫ್ರೆಂಡ್ಸ್, ಈ ಥರ ಮೆದುವಾದ ಹಲ್ಪೆ ಕರದಂಟು ಅಂತಾರೆ. ಮೆದುವಾಗಿ ನೋಡು ಎಷ್ಟು ಮೆತ್ತಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಥರ ಕೆಳಗೆ ಹತ್ತಲಾರ್ದೇ ಬರ್ತಿದೆ. ನೋಡಿ ಫ್ರೆಂಡ್ಸ್, ನೀವು ಈ ಥರ ಮಾಡ್ಕೊಳ್ಳಿ, ತಿನ್ನಿ. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.